ದಿಲ್ಲಿಗೆ ಒಂದು ದಿವಸ ಹೋಗಿದ್ದೆ ಅಷ್ಟೇ ನಾನು. ಒಂದು ದಿವಸ ಭೇಟಿಯಾದೆ. ಸುರ್ಜೇವಾಲಾ ಅವರಿಗೆ ಭೇಟಿಯಾಗಿದ್ದೆ, ಖರ್ಗೆ ಸಾಹೇಬರಿಗೆ ಭೇಟಿಯಾಗಿದ್ದೆ, ವೇಣುಗೋಪಾಲ್ ಅವರು ಭಾಳ ಮುಂಚೆ ಭೇಟಿಯಾಗಿದ್ದೆ. ಏನನ್ನೋದನ್ನು ಹೇಳಿ ಬಂದಿದ್ದೇನೆ. ಅವರು ಭಾಳ ಅತ್ಯಂತ ಸೀನಿಯರ್ ಇದೆಯಪ್ಪ ನೀನು, ಗೊತ್ತಿದೆ ನಮಗೆ, ನೀವೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ಸಿನ ಭಾಳ ನಿಷ್ಠಾವಂತ ಒಬ್ಬ ವ್ಯಕ್ತಿ ಅದಿ, ಎಲ್ಲ ಏನು ಹೇಳೋದನ್ನು ಹೇಳಿದ್ದಾರೆ. ಗಣನೆಗೆ ತಗೊಳ್ತಕ್ಕಂಥದ್ದು ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅಥವಾ ಕಮಿಟಿ ಸೇರಿದಾಗ ಚರ್ಚೆ ಮಾಡಿ ಒಂದು ಫೈನಲ್ ತೀರ್ಮಾನ ತೊಗೊತೀವಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರ ಜೊತೆ ಮಾತಾಡಿದ್ದೇನೆ. ನಾವು ಅವರು ಸಹಪಾಠಿಗಳು, ಅವ್ರಿಗೆ ಹೇಳಿದ್ದೇನೆ. ಮತ್ತು ಈಗಿರ್ತಕ್ಕಂಥ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಮುಖ್ಯ ನಮ್ಮ ಇರತಕ್ಕಂಥವರು ಹರಿಪ್ರಸಾದ್ ಅವರು ನನ್ನ ಯುವಕರಾದಾಗಿಂದ ನೋಡ್ತಾರೆ. ಫ್ರಮ್ 81 ನಾನು ನೋಡ್ತಾ ಇದ್ದೀನಿ ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾ ಇದ್ದೀವಿ ರಾಯಚೂರಲ್ಲಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಅನ್ನೋದನ್ನು ನೋಡಿದ್ದಾರೆ. ಅವ್ರಿಗೂ ಗೊತ್ತಿದೆ. ಅದಕ್ಕೆ ಹೇಳಿದ್ದೇವೆ, BM ಪಾಟೀಲ್ರು ತೀರೋದ ಮೇಲೆ, ಗುಡದಿನ್ನಿಯವರು ತೀರೋದ ಮೇಲೆ ಅತ್ಯಂತ ಕ್ಷೀಣಕ್ಕೆ ಒಳಗಾದಂಥ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸೋದ್ರಲ್ಲಿ ಅಪ್ಪಾಜಿ ನಾಡಗೌಡರು ಪ್ರಮುಖ ಪಾತ್ರ ವಹಿಸಿದೆ ಅನ್ನುವಂಥದ್ದು ಯಾರೂ ಮುಚ್ಚಿಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದು ನಿಜ ಇದೆ. ಯಾರು ಯಾವ ಸಂದರ್ಭಕ್ಕಾದರೂ ಅದರ ಬಗ್ಗೆ ಚರ್ಚೆಗೆ ಬಂದರೆ ಅದಕ್ಕೆ ನಾನು ಚರ್ಚೆಗೂ ಸಿದ್ಧಿದ್ದೇನೆ. ಪಕ್ಷ ಕಟ್ಟುವುದರಲ್ಲಿ ಮತ್ತು ಸೀನಿಯಾರಿಟಿಯಲ್ಲಿ ಏನು ಬೇಕು, ಯಾವ ವಿಷಯ ಬೇಕು, ಪಕ್ಷದ ನಿಷ್ಠಾವಂತ ಒಬ್ಬ ವ್ಯಕ್ತಿಯಾಗಿ ಯಾರು ಯಾವ ಸಂದರ್ಭಕ್ಕೆ ಪಕ್ಷ ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಇತಿಹಾಸ ಇದೆ. ಅವೆಲ್ಲ ತಲೆಯಲ್ಲಿದ್ದಾವೆ, ಅದನ್ನು ಮತ್ತು ಕಂಠದಲ್ಲಿದ್ದಾವೆ. ಅದನ್ನು ಉಳಿದರೆ ಪಕ್ಷಕ್ಕೆ ತೊಂದರೆ ಆಗುತ್ತಂತ ಸುಮ್ಮನೆ ಇದ್ದೀವಿ. ಅದನ್ನು ನೋಡಿಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ ಅಷ್ಟೇ. ಅಲ್ಲಲ್ಲ, ಇದಕ್ಕೆ ರಾಜಕಾರಣ ಅನ್ನೋದು, ಬೇರೆ ಏನೋ ಅನ್ನಂಗಿಲ್ಲ. ಇದಕ್ಕೆ ರಾಜಕಾರಣ, ನಿರೀಕ್ಷೆ ಇದೆ, ಆಗಲೇಬೇಕು ಅಂತಿದೆ ಅಷ್ಟೇ. ಅದು ಗೊತ್ತು, CM ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. 199.99 ಆಗುತ್ತೆ ಅಂತ ನನ್ನ ಆಸೆ ಇದೆ.